ಫ್ರೆಂಡ್ಸ್ ನೋಡ್ರಿ, ಇವಾಗ ನಾನು ಮೊನ್ನೆ ವಿಡಿಯೋ ಏನಿತ್ತಲ್ಲ ಅದನ್ನ ಕಂಟಿನ್ಯೂ ಮಾಡತ್ತೀನಿ. ಇವಾಗ ಜಾತ್ರೆ ಕಡೆ ಹೋಗ್ಬೇಕಾ, ಜಾತ್ರೆ ಕಡೆ ಹೋಗೋಣ ಬರ್ರಿ. ಅಲ್ಲಿ ಯಾವ ಥರ ದೇವಿನೆಲ್ಲ ರೆಡಿ ಮಾಡ್ಯಾರ ಅನ್ನೋದನ್ನು ನೋಡ್ರಿ. ಇಲ್ಲೇ ಎಷ್ಟು ಚಂದ ರೆಡಿ ಮಾಡ್ಯಾರ. ಮತ್ತು ಇದು ಹೊಸ ಮೂರ್ತಿನ ತೊಗೊಂಬಂದಿದ್ದಾರೆ ಊರೊಳಗೆ. ಹಾಗಾಗಿ ಅಲ್ಲಿ ಜಾತ್ರೆನ ಮಾಡತ್ತಾರ. ಫುಲ್ ಅಂದ್ರೆ ಫುಲ್ಲು ಭರ್ಜರಿ ಜಾತ್ರೆ ಮಾಡತ್ತಾರ. ಊಟ ಟಿಫಿನ್ ಎಲ್ಲನೂ ಅಲ್ಲೇ ಇರ್ತೈತಿ. ಮನೆಯೊಳಗೆ ಏನು ಒಂಚೂರು ಅಡುಗೆ ಮಾಡೋಂಗಿಲ್ಲ, ಏನೂ ಇಲ್ಲ. ಆರಾಮಾಗಿ ಜಾತ್ರೆ ಮಾಡೋದು, ಆಮೇಲೆ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಳ್ಳೋದು. ಮಾಡ್ಕೊಂಡು ಅದಾದಮೇಲೆ ನೈಟ್ ಎಲ್ಲ ಫಂಕ್ಷನ್ ಇರ್ತಾವೆ. ಅಲ್ಲಿ ಫಂಕ್ಷನ್ಗೆ ಇಷ್ಟ ಆದರೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಮನೆಯೊಳಗೆ ನಾವು ರೆಸ್ಟ್ ಮಾಡ್ಬೋದು. ಅದು ನಮ್ಮ ಇಷ್ಟ. ನೋಡಿರಿ, ವಿಡಿಯೋ ನೋಡೋಕ್ಕಿಂತ ಮುಂಚೆಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರದಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಮುಂದೆ ಏನಾರ ಹೊಸ ವೀಡಿಯೋಸದು ಹಾಕಿದ್ನಂದ್ರೆ ಅದ್ರ ನೋಟಿಫಿಕೇಶನ್ ನಿಮಗೆ ಸಿಗ್ತೈತಿ. ಅದರ ಸಂಬಂಧಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೇನೆ ನಾನು. ನೋಡಿರಿ, ಇವಾಗ ದೇವಿ ಮೂರ್ತಿ ನಮ್ಮ ಮನೆ ಕಡೆನ ಬರಾತೈತಿ ಸೀದಾ. ಯಾಕಂತಂದ್ರೆ ನಮ್ದು ಹಳೆ ಮನೆಗೆ ಹಿಂಗೆ ಊರೊಳಗೆ ಗೌಡ್ರಾಗಿರೋದ್ರಿಂದ ನಮ್ಮ ಮನೆ ಕಟ್ಟಿ ಮೇಲೆ ಬಂದ ಮುಂಚೆಕಿಂದನೂ ದೇವ್ರ ಮೂರ್ತಿನ ಇಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಮುಂದೆ ಹೋಗ್ತಿದ್ರಂತ. ಹೀಗಾಗಿ ದೇವ್ರ ಅದೆಲ್ಲ ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಮೂಢನಂಬಿಕೆ ಅಂತಾರೆ, ಒಬ್ಬೊಬ್ಬರು ನಂಬಿಕೆಯಿಂದ ನಿಜ ಅಂತಿರ್ತಾರೆ. ಹೀಗಾಗಿ ನಾನು ನಿಜ ಅಂತಾನೆ ನಂಬ್ತೀನಿ. ಯಾಕಂತಂದ್ರೆ ಅವ್ರು ಸುಮಾರು ಸಾರಿ ಮುಂದೆ ಹೋಗೋಕೆ ಟ್ರೈ ಮಾಡಿದ್ರು ಆ ಮೂರ್ತಿ ಮಾತ್ರ ಈ ಕಡೆನ ನಮ್ಮ ಮನೆ ಕಡೆನ ಹೊಳ್ಳಿ ಬಂತ. ಹೀಗಾಗಿ ನಾನು ನಂಬ್ತೇನೆ. ನಾನು ದೇವ್ರನ್ನ ನಂಬ್ತೇನೆ. ನಾನು ಯಾವಾಗಿದ್ರೂ ದೇವ್ರನ್ನ ಎಷ್ಟು ನಂಬಬೇಕು ಅಷ್ಟು ನಂಬ್ತೇನೆ. ನಾನು ಜಾಸ್ತಿನೂ ನಂಬಕ್ಕೆ ಹೋಗಂಗಿಲ್ಲ, ಕಡಿಮೆನೂ ನಂಬಕ್ಕೆ ಹೋಗಂಗಿಲ್ಲ. ಅಷ್ಟು ದೇವ್ರಂದ್ರೆ ಒಂಥರ ನಂಬಿಕೆ ಐತಿ ನನಗೆ. ನೋಡ್ರಿ, ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಂಗೆ ನನಗೆ ನಾವು ಉಡಿ ತುಂಬಿರಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ದೇವ್ರಿಗೆ ಉಡಿ ತುಂಬಿರಲಿಲ್ಲ. ಉಡಿ ತುಂಬಿಬಿಟ್ಟು ನಂಗೆ ಸೀರೆ ಎಲ್ಲ ಉಡಿ ತುಂಬಲಾರ್ದದ್ದು ದೇವ್ರಿಗೆ ಹೆಂಗೆ ಗೊತ್ತಿರ್ತೈತಿ ಹೇಳ್ರಿ? ಮನುಷ್ಯರಿಗಂತೂ ಗೊತ್ತಿರಂಗಿಲ್ಲ. ದೇವ್ರಿಗೆ ನಮ್ಮ ನೋಡ್ತಿರ್ತಾರೆ ಅನ್ನೋಕ್ಕಿದ್ದ ಸತ್ಯ ಅಲ್ಲ. ಹೀಗಾಗಿ ನಂಗೆ ಉಡಿ ತುಂಬಿಲ್ಲ. ಅದಕ್ಕೆ ಉಡಿ ತುಂಬಿಸ್ಕೊಂಡು ಹೋಗಕ್ಕೆ ಬಂದೀನಿ ಅಂತಂದು ಒಬ್ಬರು ಮೈ ಒಳಗೆ ಬಂದು ದೇವ್ರು ಹೇಳಿದ್ರು. ಅದಾದಮೇಲೆ ನಾವು ದೇವ್ರಿಗೆ ಉಡಿ ತುಂಬ್ತೀವಿ ಅಂತಂದು ಏನು ಬೇಕಂತಂದು ಕೇಳಿದ ಕೂಡಲೇ ನಂಗೆ ಸೀರೆ ಬೇಕು, ನಂಗೆ ಸೀರೆ ಇಟ್ಟು ಉಡಿ ತುಂಬ್ರಿ ಅಂತಂದು ಹೇಳಿದ್ಲು. ಅದಾದಮೇಲೆ ಸೀರೆ ಎಲ್ಲ ತೊಗೊಂಬಂದು ಉಡಿ ತುಂಬು ಅಂತದು ನಾವು ಮಾಡಿದ್ವಿ. ಅದಾದಮೇಲೆ ದೇವ್ರಿಗೂ ಸಮಾಧಾನ ಅದ, ನಮಗೂ ಸಮಾಧಾನ ಅದ. ನಾವು ಅದನ್ನು ಇಟ್ಕೊಂಡ್ರೆ ನಮ್ಗೆ ಒಂಥರ ಮನಸ್ಸಿಗೆ ಒಂಥರ ಅನಿಸ್ತಿರ್ತೈತಲ್ಲ. ಹೀಗಾಗಿ ನಾವು ಆದಷ್ಟು ಬೇಗ ತೊಗೊಂಬಂದು ಉಡಿ ತುಂಬಿದ್ರೆ ಆಯ್ತು ಅಂದ್ಕೊಂಡು ಮನೆಯೊಳಗೆಲ್ಲ ಹೇಳಿದ್ವಿ. ಅದಾದಮೇಲೆ ಬಾಗಲ್ದಾಗ ನಿಂತವರೆಲ್ಲ ಮಾತಾಡತ್ತಿದ್ರೆ ನೋಡ್ರಿ ಹಿಂಗೆ. ಮತ್ತು ಅದೇನೈತಿ ಅದನ್ನೆಲ್ಲ ಜಲ್ದಿ ಮುಗಿಸ್ಕೋರಿ, ಇಲ್ಲ ಅಂತಂದ್ರೆ ನಿಮಗೂ ಒಂದು ಹಳಾಳಿ ಮನಸ್ಸಿಗೆ ಒಂಥರ ಅನಿಸ್ತಿರ್ತೈತಿ. ಹೀಗಾಗಿ ಮನಸ್ಸಿಗೆ ಸಮಾಧಾನ ಆಗ್ಬೇಕಂತಂದ್ರೆ ದೇವರು ಏನು ಕೆಲಸ ಇರ್ತಾವೆ ಅದನ್ನೆಲ್ಲ ಮುಂಚಿತವಾಗಿ ಮುಗಿಸ್ಕೋರಿ ಅಂತಂದು ಹೇಳತ್ತಿದ್ರು. ಅವರು ನೋಡ್ಬೋದು ಇಲ್ಲೇ ಎಷ್ಟು ಜನ ಕೂಡಿದಾರೆ. ಅದನ್ನೆಲ್ಲ ಹೇಳತ್ತಿದ್ರೆ ನನಗಂತೂ ಒಂಥರ ಶಾಕ್ ಆಗಿಬಿಟ್ಟಿತ್ತು. ಫುಲ್ ಭಯ ಅನ್ಸತ್ತಿತ್ತು. ಹೆಂಗಪ್ಪ ಇದು ದೇವ್ರು ನಮ್ಮಂಗಿಲ್ಲ ಅಂತಿದ್ವಿ, ಈ ಥರ ಎಲ್ಲ ಆಯ್ತಲ್ಲ ಅಂತಂದು ನನ್ನ ಮನಸ್ಸಿಗೆ ದೇವ್ರು ನಂಬೇಕಾ ಅಂತಂದು ಅನ್ನಿಸ್ತೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ. ಅವತ್ತು ಈ ಗುಡಿ ತುಂಬಿದೆ ನೀನು? ನನ್ನಂತ ಕಿದ್ದಾಟ್ ನನಗೆ ಗೊತ್ತಾಗಿದ್ದಿಲ್ಲ, ತುಂಬಿದ್ನೆ. ಮಾಡ್ಬೇಕಂತ ನಾವು ಇಟ್ಕೊಂಡೇವಿ. ನಮ್ಗೆ ಗೊತ್ತಾಗಿಲ್ಲ. ಬರ್ತಾ ಹಿಂಗ್ ಮನೆಗೆ ಬರ್ತಾ ಅನ್ನೋದು ನನಗೆ ಇದಾಗಿಲ್ಲ. ತಮಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟೇ ತನ್ನ ಮನಧನದಿಂದ ಸಮರ್ಪಿಸಬೇಕಾಗಿನಂತೆ. 101 ಹರಿ ಇಳ್ಕಲ್ ಭಕ್ತಾದಿಗಳಲ್ಲಿ ವಿನಂತಿ, ಪಾದರಕ್ಷೆಗಳನ್ನು ಯಾರು ಒಳಗಡೆ ಹಾಕೊಂಡು ಬರಬಾರ್ದು.
ಗಣೇಶ ಕಾಳಿಗೆ ಸಾಕಿನ ಉಂಟ ಮತ್ತೆ ಯಾರಾದ್ರೂ ಚೇಂಜ್ ಇಲ್ಲ ಸರ್ ಮೇಡಮ್ ಕಡೆ ಚೇಂಜ್ ಇಲ್ಲ 200 ರೂಪಾಯಿ ಮಾಡೋದು ಗಣೇಶ್ ಕಾಳಿಗೆ ಕೊಟ್ಟಿದ್ದೆ ಫಸ್ಟ್ ಗಣೇಶ್ ಕಾಳಿಗೆ ಅವ್ರದ್ದು 201 ರೂಪಾಯಿ ಮಾಡ ನಾನು 100 ರೂಪಾಯಿ ಕೊಟ್ಟಿಲ್ಲ 100 ರೂಪಾಯಿ ಕೊಡ್ಬೇಕು 100 ರೂಪಾಯಿ ಇಸ್ಕೊಂಡು 100 ರೂಪಾಯಿ ಅದರೇ ನಾ ಹೇಳಿದ್ದು ಚಿಲ್ಲರ ಕೊಡ್ರಿ ಅಂತ ಹೇಳಿದ್ದೆ ನೀವು ಬ್ಯಾಡ ಅಲ್ಲೇ ಇಟ್ಕೊಡ್ರಿ ಅಂತ ನೀವು ಅಂದ್ರಿ ಮತ್ತೆ ಹೊಳ್ಳಿ ಚಿಲ್ಲರ ಕೊಡ್ರಿ ಅಂತ ಚಿಲ್ಲರ್ ನೋಡ ಇನ್ನೆನ್ನಿಂದ ಈಗ ಇದ್ರಾಗ 100 ರೂಪಾಯಿ ಅವ್ರಿಗೆ ಕೊಡ್ಬೇಕು ಅಲ್ಲಿ ಚಿಲ್ಲರ್ ಯಾರ ಕಡೆ ಇರ್ತಾವ ಅಲ್ಲಿ ಇರ್ತಾವ ನೋಡ್ತಾರೆ ಚಿಲ್ಲರ್ ಗ್ರಾಮಸ್ಥರಲ್ಲಿ ವಿನಂತಿಸುವುದೇನೆಂದರೆ ಯಾರಾದರೂ ದೇಣಿಗೆ ಕೊಡೋರಿದ್ರು ಕೂಡ ಬಂದು ಈ ತಾಯಿ ಆಸ್ಥಾನಕ್ಕೆ ಬಂದು ಕೊಡಬಹುದು. ಅನ್ನಪ್ಪ ಬೂಮನವ್ರು, ನೀಲವ್ವ ಅನ್ನಪ್ಪ ಬೂಮನವ್ರು. ಮುಟ್ಟಿಸ್ಕೊಡೋಣ, ಮುಟ್ಟಿಸ್ಕೊಡ ಮೈಲಾರ ಸ್ವಾಮಿ ಒಂದು ಕ್ಯಾರಿ ಮನೆ ಕಡೆ ಅಲ್ಲಿ ಮಟನು ಸ್ವಚ್ಛತಾವನ್ನು ಮಾಡಿ ರಂಗೋಲಿಯನ್ನು ಹಾಕ್ಬೇಕನ್ನು ತಮ್ಮಲ್ಲಿ ಗೆಳಗಳ ವಿನಂತಿ. ಅದೇ ಸಮರ ಪೂರ ಹೇಳ್ಬಿಟ್ಟಿರ್ತಾರೆ. ಗ್ರಾಮಸ್ಥರಲ್ಲಿ ವಿನಂತಿಸುವುದೇನೆಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿಯ ಹೊನ್ನಾಟ ಪ್ರಾರಂಭವಾಗಲಿದೆ. ಆದ ಕಾರಣ ಭಕ್ತಾದಿಗಳು ತಾಯಿ ಯಾವ ಕಡೆ ಹೋಗ್ತಾಳಂತ ಗೊತ್ತಾಗೋದಿಲ್ಲ. ಆದ ಕಾರಣ ಎಲ್ಲ ಕಡೆನೂ ತಮ್ಮ ತಮ್ಮ ಮನೆಯ ಮುಂದೆ ನೀರನ್ನು ಹೊಡೆದು ರಂಗೋಲಿ ಹಾಕಿ ತಾಯಿಗೆ ಸ್ವಾಗತ ಕೋರಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈ ಮಂಟಪದ ಒಳಗಡೆ ಹಾಕೊಂಡು ಬರಬಾರ್ದು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಕ್ಲಾಸ್ ಗೀತಾಕ್ತಿರುತ್ತೆ ತಾಯಿಯ ಹೊನ್ನಾಟ ಪ್ರಾರಂಭವಾಗುತ್ತಾ ಸರ್ವ ಭಕ್ತಾದಿಗಳು ಉಪಚಾರವನ್ನು ಸ್ವೀಕರಿಸಿ ನಮ್ಮ ಯಾಕಂದ್ರೆ ಇವತ್ತು ಬಾಪಿ ಸಾಕು ಸಾಮಡಪ್ಪಿ ಜೇಜಿ ಮಾಡಿಸೋಣ ಹೂ ಬೇಕಾ ಅಂತಗ
ಯಾರು ಭಕ್ತರು ಬಂಡಾರ ಬಿಡೋದ್ರಿಂದ ತಾಯಿಯ ಆಸ್ಥಾನಕ್ಕೆ ಹಚ್ಚಿ ಪ್ರಕಾಶ ಕೊಡಬೇಕು ನಮ್ಮಲ್ಲಿ ಬೆಳಗಡೆಯ ವಿನಂತಿ. ನಾಗಪ್ಪರ ನಿಮ್ಮ ಯಾವ ತಗೊಂಡ್ಬರ್ರಿ. ನಿಮ್ಮ ಮನೆಯಲ್ಲಿ ಒಂದು ಚೀಲ ಇದೆ ಮಾಡಿ ತಗೊಂಡ್ಬರ್ರಿ. ನಿಮ್ಮ ಮನೆಯಲ್ಲಿ ಒಂದು ಬಂಗಾರ ಚೀಲ ಇದೆ ಮಾಡಿ ತಗೊಂಡ್ಬರ್ರಿ ಈ ಸಮಯ. ತಗೊಂಡ್ಬರ್ರಿ ಸಮಯ. ಅಲ್ಲಿ ಮನೆ ನೋಡ ಈ ಸ್ವರವನಕ್ಕೆ ಬೀಗ್ರ ಬಂದರೆ ಕೂಡ ಹಿಂಗ ಶೋಭಾಗ ಜಾಗ ಐತಿ. ಹಿಂಗ ಶೋಭನ ಇದೇನ್ರಿ ಹೋಗ್ತಾವ ಹಿಂಗ್ ಗಡ ಗಡ ಹೋಗ್ಬಿಡು. ಹೊನ್ನಾಟ ಹೆಂಗೆಲ್ಲ ಆಡ್ತಾರ ಅನ್ನೋದನ್ನು ನೋಡ್ಕೊಂಡು ಬಂದ್ರಲ್ಲ. ಎಷ್ಟು ಚಂದ ಹೊನ್ನಾಟ ಎಲ್ಲ ಆಡತ್ತಿದ್ಲ ದೇವಿ ಅನ್ನೋದನ್ನು. ಗ್ರಾಮ ದೇವತೆದ ಪೂಜೆ ಏನು ಜಾತ್ರೆ 5 ವರ್ಷಕ್ಕೊಂದ್ಸರಿ 10 ವರ್ಷಕ್ಕೊಂದ್ಸರಿ ಒಂದೊಂದು ಊರೊಳಗೆ ಜಾತ್ರೆ ಮಾಡ್ತಿರ್ತಾರೆ. ಆ ಟೈಮ್ ಒಳಗೂ ಇದೇ ಥರ ಹೊನ್ನಾಟ ಆಡ್ತಾರೆ. ಮತ್ತು ಇವಾಗ ದೇವಿನ ಫಸ್ಟ್ ತಂದೈತಲ್ಲ, ಹೀಗಾಗಿ ಭಾಳ 5 ದಿನಾನು ಜಾತ್ರೆ ಮಾಡಿದ್ದಾರೆ. 5 ದಿನಾನು ಮನೆ ಒಳಗೆ ಏನು ಊಟ ಟಿಫಿನ್ ಏನು ಮಾಡೋಂಗಿಲ್ಲ, ಅಲ್ಲಿನ ಮಾಡೋದು. ಇವಾಗ ನೈಟ್ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನ ಫಂಕ್ಷನ್ ಎಲ್ಲ ಇಟ್ಟಿದ್ರೆ ಹೀಗಾಗಿ ನೋಡ್ಕೊಂಡು ಹೋದ್ರೆ ಆಯ್ತು ಅಂತಂದು ಬಂದಿದ್ದೆ. ಅದು ಅಲ್ಲದೆ ಹುಬ್ಳಿಯವ್ರು ಬಂದಾರ ಅಂತಂದು ಹೇಳಿದರೆ, ಹೀಗಾಗಿ ಇವರೆಲ್ಲ ಮತ್ತು ಇಲ್ಲೇನು ಭರತನಾಟ್ಯ ಮಾಡೋಕ್ಕೆಲ್ಲ ಹುಡುಗಿಯಾರು ಬಂದಿದ್ರಲ್ಲ, ಅವರೆಲ್ಲ ಹುಬ್ಳಿಯಿಂದ ಬಂದಿದ್ರಂತೆ. ಹಿಂಗಾಗಿ ನೋಡ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು ಬಂದಿದ್ದೆ ನಾನು. ಖುಷಿನೂ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲ. ಮತ್ತು ಆಕಿಗೂ ಸ್ವಲ್ಪ ಈಗ ಬೇರೆ ಊರಿಗೆ ಹೋಗಿರ್ತೀವಿ ಅಂದಮ್ಯಾಗ ಜ್ವರ ನೆಗಡಿ ಇದೆಲ್ಲ ಇದ್ದೇ ಇರ್ತೈತಲ್ಲ, ಹೀಗಾಗಿ ಆಕಿಗೆ ಹೊರಗಿನ ನೀರದು ಏನೂ ಕುಡ್ಸಂಗಿಲ್ಲ. ಮನೆಯೊಳಗೆ ನಾನು ನಮ್ಮೂರಿಂದನೇ ನೀರದು ಎಲ್ಲ ತೊಗೊಂಬಂದಿದ್ನಲ್ಲ, ಹೀಗಾಗಿ ನಾನು ಊಟ ಮಾಡಿಸಿ ನಾನು ನೀರು ಕುಡಿಸಿದಾಗ ಸಮಾಧಾನ ಆಕೈತೆ ನನಗೆ. ನೋಡಿರಿ, ಇವಾಗ ನೆಕ್ಸ್ಟ್ ಡೇ ಇದೆ. ನೆಕ್ಸ್ಟ್ ಡೇ ಸಾಯಂಕಾಲದ ವಿಡಿಯೋ ಅಷ್ಟೇ, ನಾನು ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ. ಅದಾದಮೇಲೆ ಇನ್ನು ಊರಿಗೆ ಹೋಗ್ಬೇಕಂತಂದು
ಅಂತಂದ ರೆಡಿ ಆಗತ್ತಿದ್ದೆ ನಾನು. ಅಷ್ಟು ನಮ್ಮ ಅಕ್ಕನೂ ಬಂದಿದ್ರೆ, ನಮ್ಮ ಮಾಮನ ಹೆಂಡತಿ, ಅವ್ರ ಜೊತೆ ಸ್ವಲ್ಪ ಚಹಾ ಎಲ್ಲ ಕುಡಿದು, ಇನ್ನು ಅವ್ರು ನಾಳೆ ಬೇಗ ಬರೋದ್ರಿಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿತ್ತು. ಹೀಗಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೆಕ್ಸ್ಟ್ ಡೇ ಇವರು ಬಂದ್ಮ್ಯಾಗ ಗಾಡಿ ಒಳಗೆ ಹೆಂಗೋ ಅಷ್ಟು ದೊಡ್ಡ ಗಾಡಿ ಇರ್ತೈತಿ, ಒಬ್ಬರ ಏನು ಬರೋದಂತಂದು ಅಜ್ಜಿನ ಮಮ್ಮಿನ ಇಬ್ಬರನ್ನೂ ಕರ್ಕೊಂಬಂದಾರ. ಮತ್ತು ಹಂಗೆ ನಾವು ಹೋಗ್ಬೇಕಾದ್ರೆ ನಮ್ಮ ದೇವರ ಗೊಡ್ಚಿ ಇರನ್ಗೆ ಮತ್ತು ಎಲ್ಲಮ್ಮ ಗುಡ್ಡಕ್ಕೆ ಹೋಗಬೇಕಾಗಿತ್ತು. ಮನೆಗೆ ಹೋಗ್ಬೇಕಾದ್ರೆ 2 ದೇವರ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು. ನೋಡ್ರಿ ಇಲ್ಲಿ ನಮ್ಮ ತಂಗಿ ವಿಡಿಯೋ ಮಾಡತ್ತಿದ್ಲು. ಅವ್ರು ಕಾಡ್ಸಾತಿದ್ರು, ಸಿಕ್ಕಾಪಟ್ಟೆ ಕಾಡಿಸ್ತಿರ್ತಾರೆ ಅವ್ರು ವಿಡಿಯೋ ಮಾಡಬೇಕಾದ್ರೆ. ಹೀಗಾಗಿ ನಾನು ಅವ್ರ ಎದುರಿಗೆ ವಿಡಿಯೋ ಜಾಸ್ತಿ ಮಾಡೋಕೆ ಹೋಗಂಗಿಲ್ಲ. ನೋಡ್ರಿ ಇವಾಗ ಆ ಕಡೆ ನಮ್ಮ ತಂಗಿ ಊರಿಗೆ ಹೋದ್ಲೆ. ಇನ್ನು ನಾವು 4 ಜನ ಈ ಕಡೆ ಹೋಗ್ಬೇಕಿನ್ನು ಗೊಡ್ಚೆಯಿಂದ ಸೀದಾ ನಾವು ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕು. ನೋಡ್ರಿ ಇಲ್ಲೇ ಈ ಥರ ಹಳ್ಳಿ ಒಳಗಿಂದ ಜಾತ್ರೆ, ಹಳ್ಳಿ ಒಳಗೆ ಇರೋದು ಎಲ್ಲ ಲೈಫ್ ಸ್ಟೈಲ್ ಈ ಥರ ಇರ್ತೈತಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮತ್ತು ಹಂಗೆ ನನಗೆ ನೀವು ಲೈಕ್ ಕಮೆಂಟ್ ಮಾಡೋದ್ರಿಂದ ನೆಕ್ಸ್ಟ್ ನನಗೆ ವಿಡಿಯೋ ಮಾಡೋಕೆ ಫುಲ್ ಖುಷಿ ಅನಿಸಿರ್ತೈತಿ. ಅದಕ್ಕೆ ನೀವು ಲೈಕ್ ಕಮೆಂಟ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನೋಡಿರಿ ಇವಾಗ ಎಲ್ಲಮ್ಮ ಗುಡ್ಡಕ್ಕೆ ರೀಚ್ ಆದ್ವಿ. ಇನ್ನು ಮನೆಗೆ ಹೋಗ್ಬೇಕು ನಾವು. ಇಲ್ಲೆಲ್ಲ ರಶ್ ಇರ್ತೈತಿ, ನಂಗೆ ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್.